ಇದು ಗುರು ಅಂಬಾರಿ ನೋಡಿ, ಆನೆ ಕಾಣಿಸ್ತಿದ್ಯಾ? ಆನೆ ಮೇಲೆ ಅಂಬಾರಿ. ಇದನ್ನೇ ಅವ್ರು ಏನು ಮಾಡಿದ್ದಾರೆ ಅಂದರೆ ಅಂಬಾರಿ ಅಂತ ಹೆಸರಿಟ್ಟಿದ್ದಾರೆ. ಅಂಬಾರಿ. ಹಾಯ್ ಹೆಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದುಬಿಟ್ಟು ನಾವು ಚೆನ್ನೈಗೆ ಹೊರಟಿದ್ದೀವಿ. ಚೆನ್ನೈಗೆ ಅದು ಬಂದುಬಿಟ್ಟು ಅಂಬಾರಿ ಉತ್ಸವ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಸ್ ನೋಡಿದೆ, ಸಿಕ್ಕಾಪಟ್ಟೆ ರಿವ್ಯೂಸ್ ಚೆನ್ನಾಗಿ ಬಂದಿದೆ. ಸೊ ನಾವು ಅದರ ಎಕ್ಸ್ಪೀರಿಯನ್ಸ್ ನೋಡೋಣ, ನಿಮಗೂ ತೋರಿಸ್ತೀನಿ ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ. ಇಲ್ಲಿಂದ ಚೆನ್ನೈಗೆ ಹೋಗೋಕ್ಕೆ ಆಲ್ಮೋಸ್ಟು 6 ಅವರ್ ತೊಗೊತಾ ಇದೆ. ಸೊ ಇನ್ನು ಒಳಗಡೆ ಹೋಗ್ಬಿಟ್ಟು ಮಾತಾಡೋಣ ಇನ್ನು ಮಿಕ್ಕಿದೆಲ್ಲ. ನೋಡಿ ಇಲ್ಲಿ ಕಾಣಿಸ್ತಿದೆಯಾ, ಇದು ಫ್ಯೂಯಲ್ ಟ್ಯಾಂಕು. ನೋಡಿ ಇದೊಂದು ಕ್ಯಾಬಿನ್ನು ಈ ಥರ ಕ್ಯಾಬಿನ್ಸ್ ಆಲ್ಮೋಸ್ಟು ಫುಲ್ ಇದೆ. ಅಲ್ಲಿಂದ ಇಲ್ಲಿವರೆಗೂ ಕ್ಯಾಬಿನ್ಸ್ ಇದೆ. ಇದು ವೆಂಟಿಲೇಷನ್ ಹೋಗೋದಕ್ಕೆ ಅಂತ ಇಂಜಿನ್ ಇಲ್ಲೇ ಇರೋದು. ನೋಡಿ ಇದು ಬ್ಯಾಕ್ ಸೈಡು ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಇದು ಕ್ಯಾಬಿನ್ನು, ಈ ಕ್ಯಾಬಿನ್ ತೆಗೆದಿದ್ದಾರೆ. ಕ್ಯಾಬಿನ್ ಸ್ಪೇಸ್ ತೋರಿಸ್ತೀನಿ ಬನ್ನಿ. ಕಾಣಿಸ್ತಿದೆಯಾ? ಫುಲ್ ಕ್ಯಾಬಿನ್ ಸ್ಪೇಸ್ ಇದೆ. ಇಲ್ಲ ಒಳಗಡೆ ಇದು ಫ್ರಂಟ್ ಲುಕ್ಕು. ಈಗ ಹಚ್ತಾ ಇದ್ದಾರಾ? ಇದು ಚೆಕ್ ಮಾಡ್ತಾ ಇದ್ದಾರೆ ಸರ್. 16 ಸರ್, ವಿನೋದ್ ಕುಮಾರ್. ಹಾಂ 15-16 ಸೀಟ್ ನಂಬರ್ ಇದೆ. ನೀವು ನೋಡ್ತಾ ಇದ್ದೀರಾ? ಇದು ನೋಡಿ, ಕರ್ನಾಟಕದ ಅಂಬಾರಿ ಉತ್ಸವ ಬಸ್ಸು. ನೋಡಿ ಇದು ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಸ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಟು ಸಿಕಿಂದ್ರಾಬಾದ್ ಮತ್ತು ಹೈದ್ರಾಬಾದು, ಎರ್ನಾಕುಲಮ್ಮು, ತಿರ್ಸೂರು ಮತ್ತು ಚೆನ್ನೈ ಈ ಥರ ಎಲ್ಲ ಹೋಗುತ್ತೆ. ಇವ್ರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಬುಕ್ ಮಾಡ್ಬೋದು. KSRTC ಬಸ್ ಸ್ಟ್ಯಾಂಡಲ್ಲಿ ಈ ಥರ ಆವರಣದಲ್ಲಿ ಉಗಳಬೇಡಿ ಅಂತ ಹಾಕಿದ್ರು ನೋಡಿ. ಇಲ್ಲಿ ಹೆಂಗೆ ಹೋಗಿದ್ದಾರೆ. ಫಸ್ಟ್ ಈ ಪಾನ್ನ ಬ್ಯಾನ್ ಮಾಡಿಬಿಡ್ಬೇಕು. ಅಂದರೆ ಇದು ಎಂಟ್ರಿ. ಇದು ನಿಮ್ಗೆ ಏನು ಕಾಣಿಸ್ತಿದೆ, ಇದು ಬಂದುಬಿಟ್ಟು ಕಂಡಕ್ಟರ್ ಸೀಟು, ಇದು ಡ್ರೈವರ್ ಸರ್ ಸೀಟು. ನೋಡಿ ಟಿಕೆಟ್ ಕೊಡಲಿಕ್ಕೆ ಅಂತ ಈ ಥರ ಸ್ಲಿಪ್ ಕೊಡ್ತಾರೆ. ಇದೆಲ್ಲ ಬಟನ್ಸ್ಗಳು. ಅರಮನೆ ಮಾಡಿದಂಗೆ ಮಾಡಿದ್ದಾರೆ. ಇಲ್ಲಿ ನೋಡ್ಕೋಬೋದು. ನೋಡಿ ಲಾಸ್ಟ್ ಸೀಟು ಯಾವ ಥರ ಇದೆ. ಇದು ಹತ್ತುಬಿಟ್ಟು ನೋಡಿದ್ರೆ ಇಲ್ಲಿ ಕೆಳಗಡೆ, ಇದ್ರ ಕೆಳಗಡೆನೇ ವೀಲ್ ಇರೋದು. ಇಲ್ಲಿ ನೋಡಿಕೊಂಡ್ರೆ ನಮಗೆ ನೋಡಿ ಇದು ಬಂದುಬಿಟ್ಟು ಮೊಬೈಲ್ ಇಡಲಿಕ್ಕೆ ಅಂತ. ಇದು ಚಾರ್ಜಿಂಗ್ ಪೋರ್ಟಲ್ಸು USB. ನಾನು ಬಂದುಬಿಟ್ಟು ಲಾಸ್ಟಿಗೆ ಬಂದಿದ್ದೀನಿ. ಇಲ್ಲೇ ನೋಡಿ ಸ್ಕರ್ಟ್ ಅಂತ ತೆಗೆದ್ರೆ ಇದು ಲಾಸ್ಟಲ್ಲಿರೋವಂಥ ಸಿಂಗಲ್ ಸೀಟು. ನೋಡಿ ಈ ಥರ ಇದೆ. ಸೊ ಇಲ್ಲಿ ಏನಾದ್ರು ಇಟ್ಕೊಳ್ಳೋಕ್ಕೆ ಲಗೇಜು, ಆ ಬಾಟಲ್ಸ್ ಆ ಥರ ಅಲ್ಲ. ಅದು AC ಪಾಯಿಂಟ್ ಅಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲೊಂದು. ಅದು ಒಂದು ಸ್ವಿಚಸ್ಸು ನೋಡಿ, ಚಾರ್ಜಿಂಗ್ ಪಾಯಿಂಟ್ಸು. ಸೊ ಆಚೆಯಿಂದ ನೋಡ್ಬೋದು ಈ ಥರ ಇರುತ್ತೆ. ಮತ್ತು ಮೇಲೆ ಹತ್ತಲಿಕ್ಕೆ ನೋಡಿ ಈ ಥರ ಸ್ಟೆಪ್ಸ್ ಕೊಟ್ಟಿದ್ದಾರೆ ಫೈಬರಲ್ಲಿ. ಇದು ನಮ್ಮ ಸೀಟು ನೋಡಿ. ಇದೊಂದು ಅವ್ರು ಕೂತಿದ್ದಾರೆ. ಈಗ ಸಮಯ ಆಗಿದೆ. ಅದು ತಪ್ಪಾಗಿ ತೋರಿಸಿದೆ ಗುರು. ಸಮಯ ನೋಡಿ 2 ಗಂಟೆ 6 ನಿಮಿಷ. ಗುರುಗಳೇ ನಮ್ಮ ಸೀಟ್ ನಂಬರ್ ಬಂದುಬಿಟ್ಟು 15-16 ನೋಡಿ. ಇದು 15-16 ಕೆಳಗಡೆ, 37, 36 ಬಂದುಬಿಟ್ಟು ಮೇಲಾಗಿದೆ. ಇದು ವೋಲ್ವೋ ಕಂಪ್ನಿದೆ ಬಸ್ಸು, KSRTC ಇದು ಮಾಡ್ಕೊಂಡಿರೋದು. ಇದರ ಇಂಟೀರಿಯರ್ ಬಂದುಬಿಟ್ಟು ಈ ಥರ ಇದೆ ನೋಡಿ. ಈ ಥರ ಸ್ಕ್ರೀನ್ಸ್ ಇದೆ 2 ಕಡೆ. ಇಲ್ಲಿ ಬಸ್ ಮೂವ್ ಆಯಿತು ಗುರು. ನೋಡಿ ಹಿಂಗಿದೆ. ಇದು ಡಬಲ್ ಸೀಟರ್ದು ಕಾಣಿಸ್ತಿದೆಯಾ? ಇದು ಹಂಗೆ ನೀವು ನೋಡಿದ್ರೆ ನೋಡಿ ವಿಂಡೋ ಇದೆ. ಈ ಥರ ಸ್ಕ್ರೀನ್ ತೆಗೆದ್ರೆ ಇದು ಎಂಟರ್ಟೈನ್ಮೆಂಟ್ ಪರ್ಪಸ್, ಆಚೆಗೆ ನೋಡಲಿಕ್ಕೆ ಅಂತ. ಡೆಸ್ಟಿನೇಷನ್ ಅಂತೂ ನೋಡಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ಯೆಲ್ಲೋ ಕಲರು ಎಷ್ಟು ಚೆನ್ನಾಗಿ ಡಿಸೈಡ್ ಮಾಡಿದ್ದಾರೆ ಅಂದರೆ ಅಂಬಾರಿ ಥರನೇ. ನಾವು ಮೈಸೂರಿಗೆ ಹೋದರೆ ಯಾವ ಥರ ಲೈಟ್ಸ್ ಎಲ್ಲ ಕಾಣುತ್ತೆ ಮತ್ತು ಪ್ಯಾಲೇಸ್ಗೆ, ಅದೇ ಥರ ಡಿಸೈನ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ವೋಲ್ವೋ ಅವ್ರದ್ದು. ನೋಡಿ ಸೀಟಿಂಗ್ ಕೆಪಾಸಿಟಿ ಬಂದುಬಿಟ್ಟು 40 ಸೀಟ್ ಇದೆ. ನೋಡಿ ಯಾವ ಥರ ಸ್ಕ್ರೀನ್ಸ್ ಇದೆ. ಸೆಂಟ್ರಲ್ಲಿ ಬೇರೆಯವ್ರಿಗೆ ಅಂತ ಬುಕ್ ಮಾಡಿದಾಗ ನೋಡಿ ಈ ಥರ ಸ್ಕರ್ಟನ್ಸು. ಇದು ನೀವು ನೋಡ್ತಾ ಇದ್ದೀರಾ ಅಂಬಾರಿ ಉತ್ಸವ. ಇದು ಬಂದುಬಿಟ್ಟು ಲೈಟು ಆನ್ ಆಗ್ತಾ ಇಲ್ಲ, ಈಗ ನೈಟ್ ಹೊತ್ತು ಆನ್ ಮಾಡ್ತಾರೆ. ಇದು ನೋಡಿ AC ಬರ್ತಾ ಇದೆ. ಸೊ ಇಲ್ಲೊಂದು ಕೊಟ್ಟಿದ್ದಾರೆ, ಅಲ್ಲೊಂದು 2 ಕಾಲು ಹತ್ರ, 2 ತಲೆ ಹತ್ರ. ಸೊ
ಇದು ಅಂಬಾರಿ ಉತ್ಸವನ ಇಂಟೀರಿಯರು. ಇದು ಎಮರ್ಜೆನ್ಸಿಗೆ ಅಂತ ಒಂದು ಇದಿಟ್ಟಿದ್ದಾರೆ. ಎಮರ್ಜೆನ್ಸಿ ಫೈರ್ ಆಕ್ಸಿಡೆಂಟ್ ಅದು ಇದು ಆದಾಗ ಇದನ್ನು ಯೂಸ್ ಮಾಡ್ಬೋದು ಅಂತ. 2:01ಕ್ಕೆ ಬಿಡ್ತೀನಿ ಅಂತ ಹೇಳಿದ್ರು ಅವರು. 2 ಗಂಟೆ 1 ನಿಮಿಷಕ್ಕೆ ಸಿಕ್ಕಾಪಟ್ಟೆ ಲೇಟ್ ಮಾಡಬೇಕು. ಕರೆಕ್ಟಾಗಿ 20ರಿಂದ 25 ನಿಮಿಷ ಲೇಟ್ ಮಾಡಿದ್ದಾರೆ. ಈಗ ಸಮಯ ಬಂದುಬಿಟ್ಟು ನೋಡಿ 2 ಗಂಟೆ 32 ನಿಮಿಷ. ಅಂದರೆ ಬಸ್ ಬಿಟ್ಟು ಒಂದು 5 ನಿಮಿಷ ಆಯ್ತು ಅಷ್ಟೇ. ಸೊ ಆಲ್ಮೋಸ್ಟ್ 25 ನಿಮಿಷ ಲೇಟ್ ಮಾಡಿದ್ದಾರೆ. ಲಗೇಜ್ ಆಪ್ಷನ್ ಕೆಳಗಡೆನೂ ಇದೆ, ಕ್ಯಾಬಿನಲ್ಲಿ ಇರ್ಬೋದು. ಬಟ್ ಇದು ಫುಲ್ ಉದ್ದ ಇದೆ ಗುರು. ನೋಡಿ ಎಷ್ಟು ಉದ್ದ ಇದೆ. ನಮ್ಮ ಲಗೇಜು ಇಲ್ಲೇ ಇಟ್ಟಿದ್ದೀವಿ. ನೈಟ್ 9 ಗಂಟೆಗೆ ಹೋಗುತ್ತೆ ಚೆನ್ನಾಗಿ. ಹೊರಗಡೆ ನೋಡಿ ಯಾವ ಥರ ಮ್ಯಾಟ್ ಹಾಕಿದ್ದಾರೆ. ಅಂದರೆ ಡಸ್ಟ್ ಎಲ್ಲ ಒಳಗಡೆ ಹೋಗಬೇಕು ಅಂತ. ಹೊರಗಡೆ ಏನು ಹೊಡ್ಸಲ್ಲ ನೋಡಿ. ಇದು ನೋಡಿ USB ಪೋರ್ಟು ಯಾವ ಥರ ಇದೆ. ನೋಡಿ ಯಾವ ಥರ ಮಾಡಿದ್ದಾರೆ. ಚಾರ್ಜ್ ಆಗೋಕ್ಕಾಗಲ್ಲ ಅವರು. ಇದಂತೂ ಕಿತ್ತಾಕ್ಬಿಟ್ಟಿದ್ದಾರೆ. ಇದನ್ನು ನೋಡಿ ಚಾರ್ಜ್ ಹಾಕೋಕ್ಕಾಗಲ್ಲ. ನಾವು ಇದ್ದಂಥ ಸೀಟಲ್ಲಿ 2 ಆ ಥರನೇ ಇದೆ. ಮತ್ತು ಇನ್ನೂ ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ. ನೋಡಿ ಅಲ್ಲಿ ಮಾತ್ರ ಕಿತ್ತಾಕಿದ್ದಾರೆ ಇವರು. ಎಲ್ಲ ಹತ್ಕೊಂಡ್ಬಂದು ನೋಡಿ ಲಾಸ್ಟಿಗೆ ಬಸ್ಸಲ್ಲಿ ಹತ್ತಿದ್ದೀವಲ್ವಾ. ಬಸ್ಸಲ್ಲಿ ಈಗ ಲಂಚ್ ಟೈಮ್ ಆಯಿತು. ಅಲ್ಲಿ ನೋಡಿ ಮನೆಯಿಂದ ಪುಳಿಯೋಗರೆ ತಂದಿದ್ದೀವಿ. ನೋಡಿ ಇವರೇ ಮಾಡಿರೋದು ಪುಳಿಯೋಗರೆ. ಅವರು ನಾನಿಬ್ಬರು ಸೇರಿ ತಿಂತಾ ಇದ್ದೀವಿ. ಆರಾಮಾಗಿ ಇಬ್ಬರು ಮಲ್ಕೋಬೋದು ಬಿಡು. ಬಸ್ ಹೋಗ್ತಾ ಇದೆ ಇನ್ನು ಬೆಂಗಳೂರು ಬಿಟ್ಟು ಹೋಗಿಲ್ಲ ನೋಡಿ. ಮೆಟ್ರೋ ನೋಡಿದ್ರು ಇದು ಕುತ್ಕೊಳ್ಳೋಕ್ಕೆ. ನಾನು ನೋಡಿ ಮಲಗಿದ್ದೀನಿ. ಸೊ ಕಂಫರ್ಟಬಲ್ ಆಗಿ ಇಬ್ಬರು ಮಲ್ಕೋಬೋದು ಆರಾಮಾಗಿ. ಈಗ ತಾನೇ ಟೀ ಬ್ರೇಕ್ ಕೊಟ್ಟರು. ಟೀ ಬ್ರೇಕ್ ಅಂತ ಹೊಸೂರಿಂದ ಇನ್ನು ಸ್ವಲ್ಪ ಮುಂದೆ ಅಲ್ಲಿ ನಿಲ್ಲಿಸಿದ್ದಾರೆ ನೋಡಿ. ಇದು ವ್ಯೂ ಸೆಟಪ್ ಈ ಥರ ಇದೆ ನೋಡಿ. ಡ್ರೈವರ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವ್ರ ಎಮರ್ಜೆನ್ಸಿ ಸ್ವಿಚ್ ಇದು ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ಅಲರ್ಟ್ ಹೋಗುತ್ತೆ, ಕಂಡಕ್ಟರ್ ಬರ್ತಾರೆ. ಸೊ ನೀವು ನೋಡಿಕೊಂಡ್ರೆ ಇಲ್ಲಿ ಟೋಟಲ್ಲು ಕಂಪಾರ್ಟ್ಮೆಂಟ್ಸ್ ಬಂದುಬಿಟ್ಟು ಇಲ್ಲಿದೆ ನೋಡಿ 40 ಇದೆ. ಫುಲ್ಲು ಎಲ್ಲೋ ಇಂಟೀರಿಯರು, ಎಲ್ಲೋ ಮತ್ತು ಅದು ಗ್ರೇ ಕಲರ್, ಲೈಟ್ ಗ್ರೇ. ಈಗ ಲಂಚ್ಗೆ ಅಂತ 4:30ಗೆ 4:41 ಆಗಿದೆ ನೋಡಿ. ಅದು ಎಮರ್ಜೆನ್ಸಿ ಲೈಟು. ಇದು ಡ್ರೈವರ್ ಸರ್ನ ಸೀಟು. ಜೋರಾಗಿ ಇಟ್ಟವ್ರೆ ಇವರು. ವಿಮಲ್ ಎಲ್ಲ ನೋಡಿ. ವಾಟರ್ ಬಾಟ್ಲು. ಇದು ಸಜೆಷನ್ ಬಾಕ್ಸು. ಸೊ ಇಲ್ಲಿ ನಾವು ಸಜೆಷನ್ ಕೊಡ್ಬೋದು ಈ ಥರ ಅಂತ. ಸ್ವಿಚ್ಗಳಿದೆ ಇವರು. ಕಂಫರ್ಟಬಲ್ ಆಗಿದೆ ಡ್ರೈವರ್ ಸೀಟು. ಇದು ಅಷ್ಟೇ ಎಮರ್ಜೆನ್ಸಿ ಡೋರ್ ಸ್ವಿಚ್. ಇದು ಅಂಬಾರಿ ಉತ್ಸವಗಳು ಸಗದಾಗಿದೆ. ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನೋಡುಗರು. ಸ್ಟಿಕ್ಕರಿಂಗು ಅಂಬಾರಿ ಥರ ಮೇಲೆ ಕೂತ್ಕೊಳ್ಳಿ ಅಂತ. KSRTC ಲೋಗೋ ಮಾತ್ರ ಸಕ್ಕದಾಗಿದೆ ಗುರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ಆ ಕಲ್ಲರು ಅಷ್ಟೇ ಎಷ್ಟು ನೀಟಾಗಿ ತೊಗೊಂಡಿದ್ದಾರೆ ನೋಡಿ. ಅದೇ ಕಲರ್ನ ಇಲ್ಲಿ ನೋಡಿ, ಇದು ಬ್ರೌನಿಷ್ ಕಲರ್, ಲೈಟ್ ಬ್ರೌನಿಷ್ ಕಲರು. ಇಲ್ಲೇ ಬರ್ತಿದ್ದಾರೆ ನೋಡಿ 9600 ವೋಲ್ಟ್ಸ್ ಮಲ್ಟಿ ಆಕ್ಸೆಲ್ ಸ್ಲೀಪರ್ ಅಂತ. ಸಗದಾಗಿದೆ ಗುರುಗಳು. ಇಲ್ಲಿ ಬಂದ್ಬಿಟ್ಟು ಅಂಬಾರಿ ಉತ್ಸವ ಸಂಭ್ರಮದ ಪ್ರಯಾಣ ನೋಡಿ. ಎಲ್ಲ ಸಂಭ್ರಮ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಪೇಂಟಿಂಗ್ಸ್ ಇದೆ ಗುರುಗಳೇ. ನಿಮ್ಗೆ ಇದೇನು ಹಿಂದೆ ಕಾಣಿಸ್ತಿದೆ, ಇದು ಹೋಟೆಲ್ ಸರ್ವಣ ಭಾವ ಅಂತ. ಇದು ಹೇಳ್ಬಿಟ್ಟು ನಮಗೆ ಈಗ 4:45 ಆಗಿದೆ. ಈ ಟೈಮಲ್ಲಿ ನಮಗೆ ಲಂಚ್ಗೆ ಅಂತ ಹೇಳ್ಬಿಟ್ಟು, ಇಲ್ಲ ನಾರ್ಮಲ್ ಬ್ರೇಕ್ ಅಂತ ಹೇಳ್ಬಿಟ್ಟು ಬ್ರೇಕ್ ಕೊಟ್ಟಿದ್ದಾರೆ ನೋಡಿ. ನಮ್ಮ ಬಸ್ ಹಿಂದೆನೇ ಇದೆ ಗುರುಗಳೇ. ಈ ಬಸ್ ಬಂದ್ಬಿಟ್ಟು ಬರೋಬ್ಬರಿ 2 ಕೋಟಿ ರೂಪಾಯಿ ಅಂತೆ. ಇವರು ಬ್ರೇಕ್ ಕೊಟ್ಟಾಗ ಮುಂದೆ ಸ್ನ್ಯಾಕ್ಸ್ ಯಾವ ಥರ ಇದೆ ಹೈಲೈಟ್ ಗುರು. ಫನ್ ಫ್ಲಿಪ್ಸ್ ಅಂತಿದೆ ನೋಡಿ. ಎಷ್ಟು ದೊಡ್ಡದಾಗಿದೆ ಗೊತ್ತಾ ಪ್ಯಾಕೆಟು. ಯಾದಗಿರಿಯಲ್ಲಿದ್ದೀವಿ ಇನ್ನು. ಇದು ನಿಮ್ಗೆ ಏನು ಕಾಣಿಸ್ತಿದೆ, ಇದು ಗೌರ್ಮೆಂಟ್ ಕಾಲೇಜು ಒಂದಿದೆ ಗುರು ಸೆಂಟ್ರಲ್ಲಿ. ಅಂದರೆ ಬೇರೆ ಬೇರೆ ಪ್ರಯಾಣಿಕರು ಬಂದಾಗ ಸೊ ಈಗ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಆ ಟೈಮಲ್ಲಿ ಸ್ಕರ್ಟ್ನ ಈ ಥರ ಹೇಳ್ಕೊತಾರೆ. ಇದೊಂದು ಫೆಸಿಲಿಟಿ ಕೊಟ್ಟಿದ್ದಾರೆ
ಎಕ್ಸ್ಪ್ರೆಸ್ ಅಲ್ವಾ? ಯಾವ ಸರ್? ಬ್ಯಾಂಗ್ಳೂರ್ ಟು ಹೌದು ಸರ್. ಬ್ಯಾಂಗ್ಳೂರ್ ಟು ಚೆನ್ನೈ ಎಕ್ಸ್ಪ್ರೆಸ್. ಆಲ್ಮೋಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದಂಗೆ ಇದೆ, ಫುಲ್ಲು ಎಲೆಕ್ಟ್ರಿಕ್ ವೆಹಿಕಲ್ ಇದ್ದಂಗೆ ಇದೆ. ಸೇಮ್. ನೀವು ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ? ಯಾವ ಸರ್? ಹಾಂ, ನಾವು 2006 ರೂಪಾಯಿದು ಓಲೋ ಬಂದಿದ್ದು 2008 ಬಂದಿದ್ದು. 2008ಕ್ಕೆ ಈ ಥರ ಓಲ್ವೋದಕ್ಕೆ ಬಂದಿರೋದು. ಹಾಂ, ಬಂದಿರೋ ಸರ್. ಈ ಬಸ್ ಬಂದು ಎಷ್ಟು ವರ್ಷ ಆಯ್ತು ಸರ್? ಈ ಬಸ್ ಬಂದು 1 ವರ್ಷ ಆಯ್ತು ಸರ್. ಈಗ 1 ವರ್ಷ ಆಯ್ತಲ್ವಾ? ಹೌದು ಸರ್. ಓಕೆ. ಲಾಕ್ ಮಾಡ್ತಾರೆ. ಈಗ ಡೌನ್ ಬಂದರೆ ಡೌನ್ ಬಂದರೆ 90 ಓಡುತ್ತೆ, 100 ಓಡುತ್ತೆ ಅವ್ರ ಕೆಪಾಸಿಟಿ. 90ರಿಂದ ಹೆಂಗೆ ಓಡುತ್ತೆ. 90ರಿಂದ 100 ಓಡುತ್ತೆ ಹಾಂ, ಡೌನ್ ಬಂದರೆ ಮಾತ್ರ. ಇಲ್ಲಾಂದರೆ 80ಗೆ ಲಾಕು. 80 ಲಾಕ್. ಸೇಫ್ಟಿ ವಿಚಾರ ಚೆನ್ನಾಗಿದೆ. ಸೇಫ್ಟಿ ಭಾರಿ ಸೇಫ್ಟಿ ಸರ್. ಸ್ಪೀಡ್ ಒಳ್ಳೆಯದಲ್ಲ ಸರ್. ಹಾಂ, ಕರೆಕ್ಟು ಸರ್. ಸ್ಪೀಡ್ ಒಳ್ಳೆಯದಲ್ಲ. ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ವಾ, ಹಾಂ, ಸೇಫ್ಟಿ ಮುಖ್ಯ. ಕರೆಕ್ಟು. ಸೇಫ್ಟಿ ಇದ್ರೆ ನಾವು ಬೇಕಾದ್ ಮಾಡ್ಬೋದು, ಹೌದಲ್ವ ಸರ್? ಹೌದು ಸರ್, ಹೌದು. ಆದ್ರೆ 1 ಅವರ್ ಲೇಟ್ ಆದ್ರೆ ಆಗಲಿ ಸೇಫ್ಟಿ ಮುಖ್ಯ. ಕರೆಕ್ಟು ಸರ್. ಯಾವಾಗಲೂ ಜಾಮ ಇದು. ಏನು ಯಾವ ಊರಿದು? ಆಗ್ಬೋದು ಸರ್. ಆಂಬೂರ್ ಅಲ್ವಾ? ಇಲ್ಲಿ ಫುಲ್ ಬಿರಿಯಾನಿ ಫೇಮಸ್ ಅಂತಾರಲ್ಲ. ಫುಲ್ ಆಂಬೂರ್ ಬಿರಿಯಾನಿ ಅಂತ. ಭಾರಿ ಫೇಮಸ್ ಇದೆ. ಇಲ್ಲಿ ನೋಡಿ ಗುರುಗಳೇ, ಒಂದು ಫ್ಲೈಓವರ್ ಆಗ್ತಿದೆ ಆಂಬೂರ್ ಹತ್ರ. ಡ್ರೈವರ್ ಸರ್ ಹೇಳ್ತಿದ್ದಾರೆ ಅವರೊಂದು 150 ಕಿಲೋಮೀಟ್ರು, ಮತ್ತು ಇನ್ನೊಬ್ರು ಡ್ರೈವರ್ ಸರ್ ಇದ್ದಾರೆ, ಅವರೊಂದು 150 ಕಿಲೋಮೀಟ್ರ್ ಓಡಿಸ್ತಾರಂತೆ. ಅಂದರೆ ಮತ್ತೆ ನೈಟ್ 11:30ಗೆ ಮತ್ತೆ ಬ್ಯಾಕ್ ಟು 11:20ಗೆ ಬ್ಯಾಕ್ ಟು ಬೆಂಗಳೂರು ಅಲ್ವಾ? 11:25 ಮತ್ತೆ ಬ್ಯಾಕ್ ಟು ಬೆಂಗಳೂರು. ಸೊ ಗುರುಗಳೇ, ನೀವು ಈಗ ನೋಡ್ತಾ ಇದ್ದೀರಾ ಆಂಬೂರ್ನ ಫ್ಲೈಓವರ್ ಇದು ಕನ್ಸ್ಟ್ರಕ್ಷನ್ ಆದಮೇಲೆ ಇನ್ನು ಸ್ವಲ್ಪ ಈಸಿ ಆಗುತ್ತೆ. ಇನ್ನೊಂದು 10-20 ನಿಮಿಷ ಬೇಗ ಹೋಗ್ಬೋದು. ಹೌದು ಸರ್. ಏನಂದ್ರೆ ಪ್ಯಾಸೆಂಜರಿಗೆ ಹಾಂ, ಭಾರಿ ಅನುಕೂಲ ಕೊಟ್ಟವ್ರಿ ಗಾಡಿ. ಸೀಟ್ ಮಧ್ಯೆ ಕುಂತ್ಕೊಂಡ್ಬಿಟ್ರೆ ಹಾಂ, ಮೇಲೆ ತಲೆ ಎಲ್ಲ ಟಚ್ ಆಗಬಾರ್ದು. ಓಕೆ. ಮೇಲೆ ತಲೆ ಟಚ್ಚೇ ಆಗಲ್ಲ. ಆರಾಮಾಗಿ ಬಸ್ಸೇ ಉದ್ದ ಇದೆ ಆಕ್ಚುಲಿ. ಉದ್ದನೂ ಜಾಸ್ತಿ ಮಾಡಿದ್ದಾರೆ. ಕಾಲು ಚಾಚಿ ಬಿಟ್ರೆ ಒಬ್ರು ಉದ್ದ ಇರ್ತಾವ್ರೆ, ಹೌದು ಒಬ್ರು ಗಿಡ್ಡ ಇರ್ತಾವ್ರೆ. ಹೌದು. ಅದನ್ನಾದ್ರೂ ಒಂದು 5.5 ಕೋಟಿ ಮಾಡಿಬಿಟ್ಟಿದ್ರು. 5.25 ಮಾಡ್ಯವ್ರು. ಅಂದ್ರೆ ಟೋಟಲ್ 5.25 ಇದೆ. 5.25 6 ಕೋಟಿ 6 ಕೋಟಿ ಇರಬೇಕು. ಓಕೆ 6 ಕೋಟಿ ಅಂದ್ರೆ ನೀವು ಏನು ಟಚ್ ಆಗಬಾರ್ದು ಅಂತ. ಹೌದು. ಇದು ಇಳಿಯುತ್ತಾ ಸರ್ ಕೆಳಗಡೆ? ಸ್ಟೆಪ್ಸ್ದು ಇಳಿಯುತ್ತಾ? ಡೌನ್ ಆಗುತ್ತಾ? ಡೌನ್ ಆಗುತ್ತೆ. ಇದು ಹೈಟು ಆಗುತ್ತೆ, ಡೌನು ಆಗುತ್ತೆ. ಟೈಟ್ ಆಗುತ್ತೆ. ಹಾಂ, ನಾರ್ಮಲ್ ಗಾಡಿ ಸ್ಪೀಡ್ ಆದಾಗ ನಾವು ಬಟನ್ ಆಫ್ ಮಾಡ್ಬೇಕು. ಹಾಂ. ಆಫ್ ಮಾಡಿದಾಗ ಡೌನ್ ಆಗುತ್ತೆ, ಅರ್ಧ ಫುಟ್ ಡೌನ್ ಆಗುತ್ತೆ. ಓಕೆ. ಡೌನ್ನಾಗ ಹಂಗೆ ಹೋಗ್ಬೋದು. ಹಾಂ. ಏನಾರ ಬಟನ್ ಆಫ್ ಮಾಡ್ಲಾರ್ದ ಹಂಗೆ ನೀವು ರನ್ನಿಂಗ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಸೌಂಡ್ ಬರುತ್ತೆ, ಮೆಸೇಜ್ ಬರುತ್ತೆ. ಓಕೆ. ಮತ್ತೆ ಗಾಡಿ ಓಡಲ್ಲ, 20 ಮೇಲೆ ಓಡಲ್ಲ ಗಾಡಿ. ಅದೇ ಇದು ಡೌನ್ ಇದ್ರೆ. ಡೌನ್ ಇರಲಿ ಏನಾರ ಇರಲಿ ಅದು ಹೈಟ್. ಹೌದು ಗುರುಗಳೇ, ಡ್ರೈವರ್ ಸರ್ ಹೇಳ್ತಾ ಇದ್ದಾರೆ ಟೋಟಲ್ಲು 12 ಗೇರ್ ಇರುತ್ತಂತೆ. ಆಲ್ಮೋಸ್ಟ್ ಆಕ್ಟಿವ್ ಓಡಿಸ್ದಂಗೆ ಇರುತ್ತಂತೆ ಈ ಸರ್ ಹೇಳ್ತಾ ಇರೋದು. ಅಂದರೆ ಅದಕ್ಕೆ ತನಗೆ ತಾನೇ ಶಿಫ್ಟ್ ಮಾಡ್ಕೊಳುತ್ತಂತೆ ಗೇರ್ಸ್ನ. ಅಂದರೆ ಒಂದ್ಸತಿ ಮುಂದೆಗೆ ಹಿಂದೆಗೆ. ಮಾಮೂಲಿ ಈಗ ಕಾರಲ್ಲೆಲ್ಲ ಗೇರ್ಲೆಸ್ ಕಾರುಗಳು ಬರ್ತಾ ಇದೆಯಲ್ವಾ, ಅದೇ ಥರ ಇದು ಬಸ್ಸು, ಗೇರ್ಲೆಸ್ ಬಸ್ಸು. ಆಟೋಮೆಟಿಕ್ ತಾನೇ ಶಿಫ್ಟ್ ಆಗುತ್ತೆ. ನಮ್ಮ ಡ್ರೈವರ್ ಸರ್ ಹೇಳ್ತಾ ಇದ್ದಾರೆ ಆ್ಯಕ್ಚುಲಾಗಿ ಗೇರ್ ಇದ್ರೇ ಒಳ್ಳೇದು ಅಂತ. ಗೇರ್ ಇಲ್ಲ ಅಂದರೆ ಏನಾದರೆ ಆ್ಯಕ್ಟಿವ್ ಥರ ಸುಮ್ಮನೆ ಓಡಿಸ್ತಾ ಇದ್ರೆ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿದ್ದೆ ಬರಬಾರ್ದು ಅಂದರೆ ಕೈ ಕಾಲು ಓಡಾಡ್ತಾ ಇರ್ಬೇಕು. ಈಗ ಆಫೀಸಲ್ಲಿ ಕೆಲಸ ಮಾಡೋವಾಗ ಕಂಪ್ಯೂಟರ್ ಮುಂದೆ ಕೂತ್ಕೊಂಡೇ ಇದ್ರೆ ಅದು ಕ್ಯಾಲ್ಕುಲೇಟ್ ಮಾಡೋದು, ಟೈಪ್ ಮಾಡೋದು ಈ ಥರ ಮಾಡ್ತಿದ್ರೆ ನಿದ್ದೆ ಬರಲ್ಲ. ಬರೀ ಕಂಪ್ಯೂಟರ್ ನೋಡ್ಕೊಂಡಿದ್ರೆ ನಿದ್ದೆ ಬರುತ್ತಲ್ವ, ಅದೇ ಥರನೇ ಇದು ಅಷ್ಟೇ. ನೀವು ನೋಡ್ಕೊಂಡೇ ಇದ್ರೆ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೈಗೆ ಕೆಲಸ ಇದ್ರೆ ನಿದ್ದೆ ಬರಲ್ಲ. ಕೈ ಒಂದು ಕಡೆ ಕೆಲಸ ಮಾಡುತ್ತಾ, ಕಾಲು ಒಂದು ಕಡೆ ಕೆಲಸ ಮಾಡುತ್ತೆ. ಹೌದು, ಆ ಥರ ಒಂದು ಕೆಲಸ, ಕೈ ಒಂದು ಕೆಲಸ. ಹೌದು ನೋಡಿ, ಆ ಥರ ಕೆಲಸಗಳು ಕೆಲಸ ಇರ್ಬೇಕು. ಯಾವ್ದಾರ ಕೆಲಸ ಇದ್ರೆ ನಿದ್ದೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಸೊ ಇವ್ರ ಒಪಿನಿಯನ್ ಇದು. ಕೆಲವೊಂದು ಅಡ್ವಾಂಟೇಜ್ ಇದ್ರೆ ಡಿಸ್ಅಡ್ವಾಂಟೇಜ್ ಹಂಗೆ ಇರುತ್ತೆ. ಸೊ ಬಟ್ ಮೋಸ್ಟ್ ಆಫ್ ಅವ್ರು ಆರಾಮಾಗಿ ಇರ್ತಾರೆ, ಆರಾಮಾಗಿ ಓಡಿಸ್ಬೋದು, ಏನು ತೊಂದರೆ ಇಲ್ಲ. ತಪ್ಪು ಉಳಿಕೆದ್ರೆ ಎಲ್ಲರೂ ಸಿಗುತ್ತೆ. ಕರೆಕ್ಟು. ಡ್ರೈವರ್ ಸರ್ ತುಂಬ ಒಳ್ಳೆಯವರು. ಸೊ ಸ್ವಲ್ಪ ಕಾಲಾವಕಾಶ ಕೊಟ್ಟರು ಮಾತಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಹೊತ್ತು ಈ ಬಸ್ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ಸ್ವಲ್ಪ 18 ವರ್ಷ ಓಡಿಸಿದ್ದಾರೆ ಅವರು ಗಾಡಿನ. ಈಗ 1 ಇಯರಿಂದ ಈ ಗಾಡಿ ಓಡಿಸ್ತಿದ್ದಾರೆ. ಏನಿದು ಅಂಬಾರಿ ಉತ್ಸವ್ ಗಾಡಿನ. ಈಗ ಈ ವರ್ಷದಿಂದ ಇದಕ್ಕೆ ಇವರಿಬ್ಬರೇ ಡ್ರೈವರ್ಸ್. ನಾವು ಫಸ್ಟಲ್ಲಿ ನಿಮ್ಗೆ ತೋರಿಸಿದಲ್ವ ಇನ್ನೊಬ್ರು ಅವ್ರ ಡ್ರೈವರ್ ಅಂತ, ಅವರು ಇಬ್ಬರು ಶೇರ್ ಮಾಡ್ಕೊತಾರೆ 100ರಿಂದ 150 ಕಿಲೋಮೀಟ್ರ್. ಗುರುಗಳೇ, ಈಗ ಸಮಯ ಆಗಿದೆ 6:20 ಮೇಡಮ್. ಪಲ್ಲೆಕೊಂಡ ಟೋಲ್.
ನೈಟಲ್ಲಿ ನೋಡುಗರು ಈ ಥರ ಕಾಣಿಸ್ತಿದೆ ಬಸ್. ಎಷ್ಟು ಅದ್ಭುತವಾಗಿದೆ ಅಂದರೆ ಆಚೆಯಿಂದ ಸಿಕ್ಕಾಬಡೆ ಚೆನ್ನಾಗಿದೆ ನೋಡಿ. ಇದೇ ಅಂಬಾರಿ ಉತ್ಸವ. ಕಾಫಿಗೆ ಅಂತ ನಿಲ್ಸಿದ್ದಾರೆ ನೋಡಿ, ಅಲ್ಲಿ ನಮ್ಮ ಬಸ್ ಅಲ್ಲಿ ಕಾಣ್ತಿದ್ಯಾ, ಈ ಹೋಟೆಲ್ ಮುಂದೆ ನಿಲ್ಸಿದ್ದಾರೆ. ಸೊ ಕಾಫಿ ತೊಗೊತಾ ಇದ್ದೀನಿ. ಸೊ ಬ್ಯಾಕ್ ಟು ಡ್ರೈವಿಂಗ್ ಗುರು ನೋಡಿ, ಬ್ಯಾಕ್ ಟು ಡ್ರೈವಿಂಗ್ ಬಂದಿದ್ದಾರೆ. ಈಗ ಈ ಸೀಟ್ನ ಕೆಳಗಡೆ ಇಳಿಸಿದ್ದಾರೆ. ಇದು ಮೇಲೆ ಎತ್ತುತ್ತಾರೆ ಅಂದರೆ ಡ್ರೈವಿಂಗ್ ಮಾಡುವಾಗ ಮೇಲೆ ಎತ್ತುತ್ತಾರೆ ಮತ್ತು ಕೆಳಗಡೆ ಇಳಿಸ್ತಾರೆ. ಸಾಕಾಗಿದೆ ನೈಟಲ್ಲಿ. ಒಳ್ಳೆ ಗೋಲ್ಡ್ ಲುಕ್ ಕೊಟ್ಟಿದ್ದಾರೆ ಇವರು. ಸೊ ಈ ಕಡೆ ಎಲ್ಲ ಸಿಂಗಲ್ಸು, ಈ ಕಡೆ ಎಲ್ಲ ಡಬಲ್ಸು, ಅಂದರೆ ಡ್ರೈವರ್ ಸೀಟ್ ಕಡೆ ಎಲ್ಲ ಡಬಲ್ ಇದೆ. ಸತತವಾಗಿ 6.5 ಅವರ್ ಜರ್ನಿ ಈ ಬಸ್ ಜರ್ನಿ. ಈ ಬಸ್ ಬಗ್ಗೆ ವಿವರಗಳು ತುಂಬ ಕೊಟ್ಟಿದ್ದೀನಿ. ಸೊ ಇನ್ನು ಮುಂದೆ ಆಚೆ ಇಳಿದ್ಬಿಟ್ಟು ಸೊ ಟಾಟಾ ಬಾಯ್ ಬಾಯ್ ಹೇಳುವ ಸಮಯ. ನೋಡಿ ಅಂಬಾರಿ ಬಸ್ ಹೋಗ್ತಾ ಇದೆ ಗುರು, ಟಾಟಾ.